ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವ್ರೆ, ನನಗೇನಿಷ್ಟ ಅಂತ ಗೊತ್ತಲ್ವಾ? ಇವತ್ತು ತಾತನ್ ಹುಟ್ಟಿದ ಹಬ್ಬ. ಪ್ರತಿ ವರ್ಷ ಥರ ಈ ವರ್ಷನೂ ಅವ್ರೇನಾದ್ರೂ ಒಂದು ಅನೌನ್ಸ್ಮೆಂಟ್ ಮಾಡೇ ಮಾಡ್ತಾರೆ. ಅವರು ನಾನು ಈ ಸಲ PhD ಮಾಡೋದಕ್ಕೆ ಲಂಡನ್ಗೆ ಕಳ್ಸೋದಕ್ಕೆ ಪರ್ಮಿಷನ್ ಕೊಡ್ಸು ದೇವ್ರೆ. ಅಮೃತಾಕರ, ನೀವ್ ಹೇಳಿದ ಗಿಫ್ಟ್ ರೆಡಿ. ಬಂದೆ. ತಾತಂಗ್ ಹೇಳ್ ಮಾಡ್ಸಿದ್ ಗಿಫ್ಟ್ ಇದು. ಏನ್ರಿ ಅಕ್ಕಾರ, ನೀವು ಎಲ್ಲರೂ ಫೋನು, ವಾಚು, ಅದು ಇದು ಅಂತ ಏನೇನೋ ಗಿಫ್ಟ್ ಕೊಡ್ತಾರ. ನೀವು ಮರ ಕೊಡ್ಲಿಕ್ಕತ್ತೀರಿ, ಅದನ್ನ ಮಸ್ತ್ ಐತಿ ಅನ್ಲಿಕ್ಕತ್ತೀರಲ್ಲ, ಏನ್ ವಿಶೇಷ? ತಾತ ನಮ್ಮೆಲ್ರಿಗೂ ಆಶ್ರಯ ಮತ್ತೆ ನೆರಳು ಕೊಟ್ಟಿರೋ ಮರ ಇದ್ದ ಹಾಗೆ. ಅವರು ಈ ಊರಿಗ್ ಬಂದ್ಮೇಲೆ ಎಲ್ಲರಿಗೂ ದಾರಿ ದೀಪ ಆಗಿದ್ದಾರೆ. ಅದು ಕರೆನೇ ರೀ. ಅವರು ಈ ಮರ ಆದ್ರೆ ನಾವೆಲ್ಲ ಈ ರೆಂಬೆ ಕೊಂಬೆ ಎಲೆಗಳು. ಅಪ್ಪ ಅಮ್ಮ ಎಲ್ಲಿ? ಇಲ್ಲಿದ್ದಾರೆ. ರೀ, ಕಾಫಿ ರೀ. ನಮ್ಮಮ್ಮ ತುಂಬಾ ದಿನದಿಂದ PhD ಓದ್ಬೇಕು ಅನ್ಕೊಂಡಿದ್ದಾಳಲ್ಲ. ಅದು ಗೊತ್ತಿರೋ ವಿಷಯ ತಾನೆ. ಹಾ, ಇವತ್ತು ಮಾವನವ್ರ ಹುಟ್ಟಿದ ದಿನ ಇದೆ. ಅಮ್ಮು ಲಂಡನ್ ಹೋಗೋದ್ ಬಗ್ಗೆ ಪರ್ಮಿಷನ್ ಕೊಡ್ತಾರಾ? ನಾನು ಅಪ್ಪನ ಹತ್ರ ಮಾತಾಡಲ್ಲ. ಅಲ್ಲ ರೀ, ಇಷ್ಟ್ ದೊಡ್ಡೋರಾಗಿದ್ದೀರಾ, ಎಲ್ಲದಕ್ಕೂ ಅಪ್ಪನ ಮೇಲೆ ಡಿಪೆಂಡ್ ಆಗ್ಬೇಕಾ? ನಮ್ಮ ಅಪ್ಪನ ನಿರ್ಧಾರನೇ ನನ್ನ ನಿರ್ಧಾರ. ಯಾಕಂದ್ರೆ ಅವರ ತೀರ್ಮಾನದಿಂದ ಯಾವತ್ತೂ ಯಾರಿಗೂ ತೊಂದರೆ ಆಗಿಲ್ಲ. ಎಲ್ಲವೂ ಒಳ್ಳೆಯದೇ ಆಗಿದೆ. ಹಾ, ಚಿಕ್ಕಪ್ಪ ಚಿಕ್ಕಮ್ಮ. ಚಂಚಲಿಂಗ್ ಇದೇ ಪರ್ಫೆಕ್ಟ್. ಚಂಚಲ, ಈ ಸೀರೆ ತುಂಬಾ ಚೆನ್ನಾಗಿದೆ. ಇವತ್ತು ಅಪ್ಪನ ಬರ್ತ್ಡೇಗೆ ನೀನು ಇದನ್ನೇ ಉಟ್ಕೋ. ನೀನು ಮುದ್ದ ಕಾಣ್ಬೇಕಲ್ವಾ? ಪೂಸಿ ಹೊಡೆದಿದ್ದು ಸಾಕು. ನಿಮ್ಮಪ್ಪನ ಹತ್ರ ಒಂದು ವಿಷಯ ಕೇಳಿ ಅಂತ ಹೇಳಿದ್ನಲ್ಲ, ಕೇಳಿದ್ರಾ? ಯಾವ ವಿಷಯ? ನಮ್ಮ ಮಗಳ ಅಳಿಯನ್ಗೆ ಅಟ್ಲೀಸ್ಟ್ ಒಂದು ಕಂಪ್ನಿನಾದ್ರೂ ಬಿಟ್ಕೊಡೋದಕ್ಕೆ ಕೇಳಿ ಅಂತ ಹೇಳಿದ್ನಲ್ಲ, ಕೇಳಲಿಲ್ವಾ? ಚಂಚು, ನನ್ನ ಕೈಲಿ ಅದನ್ನ ಕೇಳಕ್ಕಾಗಲ್ಲ. ನೀವ್ ಈ ತರ ಇರೋದ್ರಿಂದಾನೆ ನಿಮ್ಮಪ್ಪ ಯಾವಾಗ್ಲೂ ನಿಮ್ಮ ಅಣ್ಣ, ಅವ್ರ ಹೆಂಡತಿ, ಮಕ್ಕಳು ಅವ್ರಿಗೇನೆ ಜಾಸ್ತಿ ಪ್ರೀತಿ ತೋರಿಸ್ತಿರೋದು. ನಾನು ಅವಳ ಅಕ್ಕ ಆಗಿದ್ರು ಕೂಡ ನಾನು ಯಾವಾಗ್ಲೂ 2ನೇ ಸ್ಥಾನದಲ್ಲೇ ಇರ್ತೀನಿ. ಶೋಭಿತಾ ನೀರಜ್ ಭಾವ. ಅಯ್ಯಯ್ಯಯ್ಯಯ್ಯೋ, ಎಷ್ಟೊಂದು ಸಕ್ಕರೆ ಹಾಕಿದಾನೆ. ಕ್ಯಾಲೋರಿ ಬೇರೆ ಜಾಸ್ತಿ ಆಗತ್ತೆ. ಏನಿಲ್ಲ ಅಂದ್ರೂ 5 ಸ್ಟೆಪ್ ಜಾಸ್ತಿ ವಾಕ್ ಮಾಡಬೇಕು. ಆ 1, ಆ 2, ಆ 3 ಬರೀ ಇದೇ ಆಯ್ತು. ನೀವೇನೋ ದೊಡ್ಡ ಪುಡಾಂಕ ಅಂತ ನಾನು ನಿಮ್ಮನ್ನ ಕಟ್ಕೊಂಡೆ, ಆದ್ರೆ ನೀವು ನನ್ ಮನೆಗ್ ಬಂದು ಸೆಟ್ಲ್ ಆಗ್ಬಿಟ್ಟಿದ್ದೀರಾ. ಅದಕ್ಕೆ ತಾತಂಗೆ ನಿಮ್ಮನ್ನ ನೋಡಿದ್ರೆ ಅಷ್ಟು ಅಸಡ್ಡೆ. ಆ ತಾತನೋ ಯಾವಾಗ್ಲೂ ಅಮೃತ ಅಮೃತ ಅಂತ ಅವಳೇ ಹೊಗಳುತ್ತಿರ್ತಾರೆ. ನೋಡಿ, ಇವತ್ತು ತಾತನ್ ಬರ್ಡೇ. ಇವತ್ತಾದ್ರೂ ತಾತನ ಹೇಗ್ ಇಂಪ್ರೆಸ್ ಮಾಡೋದು ಅಂತ ಯೋಚನೆ ಮಾಡಿ. ನಿಮ್ ತಾತನ್ ಏಜ್ ಎಷ್ಟು? ಇವತ್ತಿಗೆ 70. ಹಾಗಾದ್ರೆ 70 kg ಶುಗರ್ಲೆಸ್ ಕೇಕ್ ಮಾಡಿಸ್ಬಿಡ್ತೀನಿ, ಓಕೆನಾ? ಸುಮ್ನಿದ್ರೆ ಸರಿ, ಇಲ್ಲಾಂದ್ರೆ 70 kg ಕಲ್ಲನ್ ತಂದು ನಿಮ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಇವ್ರು ನನ್ ಮುತ್ತಿನತ್ತೆ. ದೇವಕಿ. ಅಮ್ಮು,
ನಿಮ್ಗೆ 100 ವರ್ಷ ಆಯ್ಸು. ಹಾ, ನಾನು ಅಷ್ಟು ವರ್ಷ ಬದುಕ್ಬೇಕಾ? ಹೋ ಹೇಗಿದೆ? ತುಂಬಾ ಚೆನ್ನಾಗಿದೆ. ನೀನ್ ಮಾಡಿದ್ಯಾ ಅಂದ್ಮೇಲೆ ಚೆನ್ನಾಗೇ ಇರುತ್ತೆ. ನಿಮಗ್ ಒಂದೇ ಒಂದ್ ಕೆಲ್ಸ ಇದೆ. ತಗೊಳ್ಳಿ, ನಿಮ್ಮ ಅಪ್ಪ ಅಮ್ಮನ್ ಫೋಟೋನ ನೀವೇ ಹಾಕಿ. ಇವತ್ತು ಒಂದು ಮುಖ್ಯವಾದ ವಿಷಯವನ್ನು ಅನೌನ್ಸ್ ಮಾಡಕ್ ಹೋಗ್ತಾ ಇದ್ದೀನಿ. ನೀವು ತಗೊಳ್ಳೋ ನಿರ್ಧಾರ ಯಾವತ್ತೂ ತಪ್ಪಾಗಲ್ಲ ಅಂತ ನನಗೆ ಗೊತ್ತು ರೀ. ಆದ್ರೆ ದೇವಕಿ ವಿಷಯದಲ್ಲಿ ದೇವಕಿಗಾದ ಹಾಗೆ ಇನ್ಯಾರಿಗೂ ಆಗ್ಬಾರ್ದು ರೀ. ಅವಳ ವಿಚಾರದಲ್ಲಿ ಅವಳು ಸೋತಿದ್ದು ನನ್ನ ನಿರ್ಧಾರದಿಂದ ಅಲ್ಲ. ಅವಳದ್ದೇ ನಿರ್ಧಾರದಿಂದ. ಅತ್ತೆ, ಇನ್ನು ಎಷ್ಟು ವರ್ಷ ಅಂತ ಹೀಗೆ ಕೋಪ ಸಾಧಿಸ್ತೀರಾ? ಕೊನೆ ತನಕ. ಅಕ್ಕಾರ, ಮೊದಲು ಈ ಫೋಟೋ ತಗೊಳ್ರಿ, ಇದು ಬಾಳ್ ವಜನ ಆಗ್ಲಿಕ್ಕತ್ತದ. ಸುಶಾಂತ್ ಅಣ್ಣನಾ? ಹೌದ್ರಿ. ಅಲ್ಲರಿ, ಇಷ್ಟು ದೊಡ್ಡ ಮನೆಯಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಬೇರೆ ಜಾಗ ಸಿಗ್ಲಿಲ್ವಾ? ಅದೇ ಪ್ರಾಬ್ಲಮ್ಮು. ಇಷ್ಟು ದೊಡ್ಡ ಮನೇಲಿ ಇಷ್ಟೊಂದು ಜನ ಇದ್ದಾರಲ್ಲ, ನಾನು ತಿನ್ನೋದು ನೋಡಿ ಯಾರಾದರೂ ಕಣ್ಣಾಕ್ಬಿಟ್ರೆ? ರೀ, ನೀವ್ ಎಷ್ಟು ಬೇಕಾದ್ರೂ ತಿನ್ನಿ, ಯಾರ್ ಬೇಕಾದ್ರೂ ದೃಷ್ಟಿ ಹಾಕ್ಲಿ, ನಾನ್ ನಿಮ್ ದೃಷ್ಟಿ ತೆಗಿತೀನಿ. ರೀ, ತಾತನ್ ಬರ್ಡೇ ಅಲ್ವಾ, ಫಸ್ಟ್ ಹೋಗಿ ವಿಶ್ ಮಾಡ್ಬೇಕು. ಬನ್ನಿ. ಇದು ಚಿಪ್ಸ್ ಎತ್ತಿಟ್ಬಿಟ್ಟು ಬರ್ತೀನಿ. ಹ್ಯಾಪಿ ಬರ್ಡೇ ತಾತ. ಥ್ಯಾಂಕ್ ಯು. ಒಳ್ಳೆದಾಗ್ಲಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಮಗ. ಹ್ಯಾಪಿ ಬರ್ಡೇ ತಾತ. ಹ್ಯಾಪಿ ಬರ್ಡೇ ತಾತ. ವಿಶ್ ಮಾಡು. ನನ್ನ ಖುಷಿನ ಹಾಳು ಮಾಡಿ ನನ್ನ ಭವಿಷ್ಯಕ್ಕೆ ಸಮಾಧಿ ಕಟ್ಟಿರೋ ನಿಮ್ಮನ್ನ ಯಾವತ್ತೂ ಕ್ಷಮಿಸಲ್ಲ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.